ಪಾರು ಸೀರಿಯಲ್ ಇಂದ ನೀವು ತುಂಬಾ ಖ್ಯಾತಿ ಪಡೆದಿದ್ದಂಥವ್ರು. ಸೊ ನಿಮಗೆ ಅದು ಫೇಮಸ್ ಆಗಿದೆ ನೀವು ಒಂದು ಕ್ಯಾರೆಕ್ಟರ್ ಇಂದ. ಸೊ ಪಾರುಗೂ ಮುಂಚೆ ಮೋಕ್ಷಿತಾ ಲೈಫ್ ಹೇಗಿತ್ತು, ಏನ್ ಮಾಡ್ತಾ ಇದ್ರು, ಅಪ್ಪ ಅಮ್ಮ ಏನ್ ಮಾಡ್ತಾ ಇದ್ರು, ನಿಮ್ ಲೈಫ್ ಯಾವ ತರ ಇರ್ತಾ ಇತ್ತು? ಮೋಕ್ಷಿತಾ ಒಂದ್ ಸಿಂಪಲ್ ಹುಡುಗಿ. ನೀವು ಸಿಂಪಲ್ ಆಗೇ ಇದ್ದೀರಾ. ನಂದೊಂದು ಚೌಕಟ್ಟಲ್ಲಿ ನಾನು ಬದುಕ್ತಾ ಇದ್ದೆ. ನಂದೇ ಅದ ಅಂದ್ರೆ ನಂದು ಅವಾಗ ಒಂದು ಟ್ಯೂಷನ್ಸ್ ಅಂತ ಹೇಳಿ ತಗೊಂತಾ ಇದ್ದೆ. ಸೊ ಆ ಒಂದು ನಂದೇ ಅದೊಂದು ಚಿಕ್ಕ ಪ್ರಪಂಚ. ಅಪ್ಪ ಅಮ್ಮ ತಮ್ಮ, ಆಮೇಲೆ ನಂದೇನು ಕೆಲಸ ಅಷ್ಟೇ ಇದ್ದೆ. ಅದಾದ್ಮೇಲೆ ನಾನು ಫ್ಯಾಷನ್ ಡಿಸೈನಿಂಗ್ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು. ಸೊ ಆ ಸಮಯದಲ್ಲೇ ಬಂದಿದ್ದು ಈ ಪಾರು. ಸೊ ಅದು ಬಂದಿದ್ದನ್ನ ನಂದೊಂದು ಬುದ್ಧಿ ಏನು ಅಂತಂದ್ರೆ, ನಾನು ಯಾವುದು ಹುಡ್ಕೊಂಡು ಹೋಗಲ್ಲ. ಅದು ನನ್ನ ಹತ್ರ ಬಂತು ಅಂತಂದ್ರೆ ಬಿಡಲ್ಲ. ಎಷ್ಟು ಸಾಧ್ಯನೋ ಅಷ್ಟು ಶ್ರದ್ಧೆ ಭಕ್ತಿಯಿಂದ ಅದನ್ನ ನಾನು ಆ ಒಂದು ಕೆಲಸನ ನಾನು ನಿಭಾಯಿಸ್ತೀನಿ. ಸೊ ಅದೇ ಮೇ ಬಿ ಇಲ್ಲಿವರೆಗೂ ಕರ್ಕೊಂಡ್ಬಂದಿದೆ. ನಿಮ್ದು ಇಂಟರ್ವ್ಯೂ ಅಂದ ತಕ್ಷಣ ನಾನು ಒಂದು ಸ್ವಲ್ಪ ರಿಸರ್ಚ್ ಕೂಡ ಮಾಡಿದಾಗ ನನಗೊಂದು ವಿಷಯ ಗೊತ್ತಾಗಿದ್ದು ಅಂತಂದ್ರೆ, ನಿಮ್ಮ ತಾಯಿ ಟೀಚರು, ಆ ಒಂದು ಬ್ಯಾಕ್ಗ್ರೌಂಡಿಂದ ಮಧ್ಯಮ ಕುಟುಂಬದ ಬ್ಯಾಕ್ಗ್ರೌಂಡಿಂದ ಬಂದಿದ್ದಂಥವ್ರು ಮೋಕ್ಷಿತಾ ಅನ್ನುವಂತಹ ಒಂದು ಇನ್ಫಾರ್ಮೇಶನ್ ಸಿಕ್ತು. ಸೊ ಅದ್ರ ಬಗ್ಗೆ ಏನಾದರೂ ಹೇಳಕ್ಕಿದೆಯಾ? ಅಂದ್ರೆ ಅಮ್ಮ ಟೀಚರು. ಸೊ ಅದಲ್ಲದೆ ಅಪ್ಪಂದು ಒಂದು ಕಾರ್ನ ಇದಕ್ಕೆ MNCಗೂ ಬಿಟ್ಟಿರೋದಿದೆ. ಓಕೆ ಇವಾಗ ಅವರಿಬ್ರದ್ದು ಫೀಲ್ಡ್ ಬೇರೆ ಆಗಿರೋದ್ರಿಂದ, ನೀವು ಬೇರೆ ಫೀಲ್ಡಿಗೆ ಬಂದಿರೋದ್ರಿಂದ, ಸೊ ನಿಮಗೆ ಸಪೋರ್ಟಿವ್ ಸಿಸ್ಟಮ್ ಯಾವ ತರ ಸಿಗ್ತಾ ಇತ್ತು? ಬಿಕಾಸ್ ಆಕ್ಟ್ರೆಸ್ ಅಂತ ಆಗ್ಬೇಕು ಅಂತಂದ್ರೆ ಅಲ್ಲಿ ಎಲ್ಲೋ ಪಾಸಿಟಿವ್ ನೆಗೆಟಿವ್ ಎರಡೂ ಕೂಡ ತಗೋಬೇಕಾಗಿರತ್ತೆ. ಆ ಒಂದು ಮನಸ್ಥಿತಿ ಇಟ್ಕೊಂಡೇ ನಾವು ಆ ಫೀಲ್ಡಿಗೆ ಹೋಗ್ಬೇಕಾಗತ್ತೆ. ಸೊ ಅದಕ್ಕೆಲ್ಲ ಪ್ರಿಪೇರ್ ಆಗಿದ್ರ ಅವರು? ಅದಕ್ಕೋಸ್ಕರ ನಿಮ್ಮನ್ನ ಪ್ರಿಪೇರ್ ಮಾಡಿದ್ರ ಹೇಗೆ? ಇಲ್ಲ, ನಮ್ಮ ಮನೇಲಿ ಫಸ್ಟ್ ಬೇಡ ಅಂತಾನೆ ಹೇಳಿದ್ದು, ಅಪ್ಪ ಬೇಡ ಅಂತಾನೆ ಹೇಳಿದ್ದು. ಬಟ್ ನಾನೇ ಇಲ್ಲ, ನನಗೆ ಪದೇ ಪದೇ ಆಫರ್ಸ್ ಬರ್ತಿದೆ ಅಂತಂದ್ರೆ ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳಿ ನಾನು ಮಾಡಿದ್ದು. ಸೊ ಪಾರು ಆದ್ಮೇಲೆ ಲೈಫು ಯಾವ ಥರ ಚೇಂಜ್ ಆಯಿತು ನಿಮ್ಮದು? ಯಾವ ಥರ ಮೋಕ್ಷಿತಾ ಹಿಂದೆ ಇದ್ದಿದ್ದು ಮೋಕ್ಷಿತನ ಲೈಫು, ಪಾರು ಸಿಕ್ಕ ಮೇಲೆ ಮೋಕ್ಷಿತನ ಲೈಫು ಯಾವ ಥರ ಚೇಂಜ್ ಆಯಿತು? ಏನಿಲ್ಲ, ಫ್ಯಾನ್ಸ್ ಅಂದರೆ ನಂಗೆ ಜಾಸ್ತಿ ಫ್ಯಾನ್ ಬೇಸ್ ಇತ್ತು ಅಷ್ಟೇ. ಅದು ಬಿಟ್ಟು ಇನ್ನೇನು ನನ್ನ ಲೈಫಲ್ಲಿ ಇನ್ನೇನು ಚೇಂಜಸ್ ಆಗಿಲ್ಲ. ನಾನು ಹೆಂಗಿದ್ನೋ ಅವಾಗ ಹೆಂಗಿದ್ನೋ ಈಗಲೂ ಹಾಗೆ ಇದ್ದೀನಿ. ಇದಾಗಿತ್ತು ಮೋಕ್ಷಿತಾ ಅವರ ಮಾತು. ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟವಾಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ. ಹಾಗೆ ಇದೇ ರೀತಿಯಾದಂಥ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಳಿಗಾಗಿ ವಿಶ್ವವಾಣಿ TV ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.